ನಮಸ್ಕಾರ ಸ್ನೇಹಿತರೆ, ಸಂತು ಇನ್ಫೋನೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ತಮ್ಗೆಲ್ರಿಗೂ ವಿಷಯ ಗೊತ್ತಿರಬಹುದು ಏನಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಏನ್ ಕೊನೆ ಡೇಟ್ ಕೊಡಲಾಗಿತ್ತು HSRP ನಂಬರ್ ಪ್ಲೇಟ್ ಅದರ ಬಗ್ಗೆ. ಸೊ ಆ ಡೇಟು ಸೆಪ್ಟೆಂಬರ್ 15ರವರೆಗೆ ಏನು ಎಕ್ಸ್ಟೆಂಡ್ ಆಗಿದೆ. ಅಂದ್ರೆ ಆ, ಕರ್ನಾಟಕ ಸರ್ಕಾರದಲ್ಲಿ ಹೈ ಸೆಕ್ಯೂರಿಟಿ ನಂಬರ್ ಅಂತ ನಾವು ಏನ್ ಕರಿತೀವಿ HSRP. ಓಕೆ, ಅದು ಈ ಜೂನ್ 12ಕ್ಕೇನೆ ಲಾಸ್ಟ್ ಆಗಿತ್ತು. ಆ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗಲ್ಲ ಅಂತ ಅಂದಿದ್ರು. ಮತ್ತೆ ಇದೀಗ ರಾಜ್ಯ ಸರ್ಕಾರ ಮತ್ತೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಸೆಪ್ಟೆಂಬರ್ 15ರವರೆಗೆ ಏನು ವಿಸ್ತರಿಸಲಾಗಿದೆ ಸ್ನೇಹಿತರೆ. ಮತ್ತೆ ಇದು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾರಿಗೆ ಸಚಿವ ಶ್ರೀಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸೆಪ್ಟೆಂಬರ್ 15ರವರೆಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶ ನೀಡಲಾಗಿದೆ. ಮತ್ತೆ ಸೆಪ್ಟೆಂಬರ್ 15ರ ಬಳಿಕ ಅವಧಿ ವಿಸ್ತರಿಸುವುದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತೆ ಈಗಾಗಲೇ ಹಲವು ಬಾರಿ HSRP ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ವಿಸ್ತರಿಸಿದ್ದೇವೆ. ಶೀಘ್ರದಲ್ಲೇ HSRP ಗಡುವು ವಿಸ್ತರಣೆ ಆದೇಶ ಹೊರಡಿಸಲಾಗುತ್ತದೆ. ಮತ್ತೊಮ್ಮೆ ಗಡುವು ವಿಸ್ತರಿಸುವುದಿಲ್ಲ ಅಂತ ಇದು ಲಾಸ್ಟ್ ಟೈಮ್ ಹೇಳಿರೋದು. ಅಂದ್ರೆ ಈಗ ಜೂನ್ ನಂತರ ಮತ್ತೆ ಎಕ್ಸ್ಟೆಂಡ್ ಆಗತ್ತೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಈ ಕೂಡ ಮತ್ತೆ ಅದನ್ನೇ ಹೇಳಿದ್ದಾರೆ. ಮತ್ತೆ ಎಕ್ಸ್ಟೆಂಡ್ ಆಗತ್ತೋ ಇಲ್ವೋ ಅದು ಗೊತ್ತಿರ್ಲಿಕ್ಕಿಲ್ಲ. ಮತ್ತೆ ಸೆಪ್ಟೆಂಬರ್ 15ರ ಒಳಗಡೆಗಾಗಿ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಿ ವಾಹನ ಸವಾರರಿಗೆ ಅವರು ತಿಳಿಸಿದ್ರು. ಆಮೇಲೆ 2019 ಏಪ್ರಿಲ್ ತಿಂಗಳಿಂದ ಮೊದಲು ನೋಂದಾಯಿಸಿದ ವಾಹನಗಳಿಗೆ ಅಂದ್ರೆ 2019ಗಿಂತ ಮುಂಚೆ ಯಾರು ತಗೊಂಡಿರ್ತಾರೆ ಬೈಕ್ ಗಳನ್ನ ಅಥವಾ ಯಾವುದೇ ವೆಹಿಕಲ್ ಗಳನ್ನ ಅವರಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಲು. ಅಂದ್ರೆ ಮುಂಚೆ ಎಲ್ಲ HSRP ನಂಬರ್ ಪ್ಲೇಟ್ ಬರ್ತಾ ಇರ್ಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನ್ 2019 ಏಪ್ರಿಲ್ ನಂತರ ತಗೊಳ್ತಾ ಇದಾರೆ ಅದು ಶೋರೂಮ್ ನಿಂದಾನೇ ಡೈರೆಕ್ಟ್ ಆಗಿ ನಂಬರ್ ಪ್ಲೇಟ್ ನ ಅಟ್ಯಾಚ್ ಮಾಡಿ ಕೊಡ್ತಾ ಇದ್ರು. ಅದು ಮತ್ತೆ ಇವನ್ ನಿಮ್ ಬಿಲ್ ಅಲ್ಲಿ ಕೂಡ ಅದರದ ನಂಬರ್ ಪ್ಲೇಟ್ ಅಮೌಂಟ್ ಕೂಡ ಡಿಡಕ್ಷನ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಇದು ಜೂನ್ 12ರವರೆಗೆ ಕೊನೆ ದಿನವಾಗಿತ್ತು. ಮತ್ತೆ ಜೂನ್ 12 ಡೆಡ್ಲೈನ್ ಅಂತ್ಯವಾದ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ HSRP ಅಳವಡಿಸದವರ ವಿರುದ್ಧ ಜುಲೈ 14ರವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿತ್ತು. ಮತ್ತೆ 2019ರ ಜೊತೆಗೆ HSRP ಅಳವಡಿಕೆ ಏನು ವಿಸ್ತರಣೆ ಮಾಡಲು ಒಪ್ಪಿಗೆ ನೀಡಿತ್ತು. ಇದು ರಾಜ್ಯ ಸರ್ಕಾರ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತೆ ಹೈಕೋರ್ಟ್ ನ ಆದೇಶದಂತೆ ವಿಸ್ತರಿಸಿದೆ. ಮತ್ತೆ ಶೀಘ್ರದಲ್ಲೇ ಇದರ ಬಗ್ಗೆ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಲಾಗುವುದು ಅಂತ ಶ್ರೀಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಸ್ನೇಹಿತರೆ. ಮತ್ತೆ ಏನು HSRP ನಂಬರ್ ಪ್ಲೇಟ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಓಕೆ, HSRP ಅಂತಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಇದರಲ್ಲಿ ಏನೇನಿರುತ್ತೆ ಅಂತ ನಾನು ಲೈಟ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ, ಈ ಸೈಡ್ ಅಲ್ಲಿ ಏನಂತಂದ್ರೆ ಹಾಟ್ ಸ್ಟ್ಯಾಂಪ್ಡ್ ಕ್ರೋಮಿಯಂ ಬೇಸ್ಡ್ ಹೋಲೋಗ್ರಾಮ್ ಇರುತ್ತೆ ಇಲ್ಲಿ. ಮತ್ತೆ ಇದು IND ಸಿಂಬಲ್ ಇರುತ್ತೆ. ಆಮೇಲೆ 9 ಡಿಜಿಟ್ ಪಿನ್ ನಂಬರ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ. ಮತ್ತೆ ಇಲ್ಲಿ ಮಧ್ಯ ನಿಮ್ದು ಏನು ವೆಹಿಕಲ್ ನಂಬರ್ ಇರುತ್ತೆ, ಯಾವ ಸ್ಟೇಟ್ ಇನ್ ವೆಹಿಕಲ್ ಅಂತ ಅಂದ್ಬಿಟ್ಟು, ಸೆಕ್ಯೂರಿಟಿ ಇನ್ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು, ಮತ್ತೆ ಕೆಳಗಡೆ ಅದು ಸೀರೀಸ್ ನಂಬರ್ ಇರುತ್ತೆ. ಓಕೆ, ಸೊ ಇದು ಏನಂತಂದ್ರೆ ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಆಗದೆ ಇರ್ಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಅಳವಡಿಕೆ ಮಾಡಲಾಗಿದೆ. ಮತ್ತೆ ನಾನು ಇದರ ರಿಲೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಸೊ ಏನಕ್ಕೆ ಇದು ಅಂತಂದ್ರೆ HSRPಗೆ ವಿಶೇಷ ಭದ್ರತೆ ವ್ಯವಸ್ಥೆಗಳಿರುತ್ತದೆ. ಇದು ವಾಹನ ಅಂದ್ರೆ ನಿಮ್ಗೆ ವಾಹನ ಕಳು ಆಯಿತು ಅಂತಂದ್ರೆ ಈಸಿಯಾಗಿ ಇದನ್ನ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಆಮೇಲೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತಂದ್ಬಿಟ್ಟು ನಾನೀಗ ನಿಮ್ಗೆ ಇದು ಲಿಂಕ್ ಅಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನೀವು HSRP ನಂಬರ್ ಪ್ಲೇಟ್ಗೋಸ್ಕರ ಅರ್ಜಿ ಸಲ್ಲಿಸಬಹುದು ಸ್ವತಃ ತಾವೇ ತಮ್ಮ ಮೊಬೈಲ್ ನಿಂದ ಅಥವಾ ಕಂಪ್ಯೂಟರ್ ನಿಂದ ಅಂತ ಅಂದ್ಬಿಟ್ಟು. ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಅಂಗಡಿಗೆ ಭೇಟಿ ಕೊಡಿ ಸ್ನೇಹಿತರೆ. ಅಂದ್ರೆ CSC ಸೆಂಟರ್ ಆಗ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ ಆಗ್ಲಿ. ಏನೇನ್ ಡಾಕ್ಯುಮೆಂಟ್ ಬೇಕಾಗತ್ತಂದ್ರೆ ಅದ್ರದ್ದು ನೋಂದಣಿ ಪ್ರಮಾಣ ಪತ್ರ ಅಥವಾ RC ಕಾರ್ಡ್ ಅಂತ ಏನ್ ಕರಿತೀವಿ ನಾವು, ಅದು ಚಲನ್ ಆಯ್ತು, ಆಧಾರ್ ಕಾರ್ಡ್ ಅಥವಾ GST ಈ ತರದ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ತಗೊಂಡು ಹೋಗ್ಬೇಕು. ಬಟ್ ಕಂಪಲ್ಸರಿ RC ನಂಬರ್ ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಮತ್ತೆ ಅದು ಆದ ನಂತರ ನೀವು ಬುಕ್ ಏನ್ ಮಾಡ್ತಿರ್ತೀರಾ ಅಥವಾ ಯಾವ ಡೇಟ್ ತಗೊಂಡಿರ್ತೀರಾ ಆ ಡೀಲರ್ ನಿಂದ ನೀವು HSRP ನಂಬರ್ ಪ್ಲೇಟ್ ನ ಸ್ವತಃ ನೀವೇ ಗಾಡಿಯೊಂದಿಗೆ ಹೋಗ್ಬಿಟ್ಟು ಅಲ್ಲಿ ಫಿಟ್ ಮಾಡಿಸ್ಕೋಬೇಕಾಗತ್ತೆ. ಅದು ಅಂತಂದ್ರೆ ನಟ್ ಬೋಲ್ಟ್ ಸಿಸ್ಟಮ್ ಇರುವುದಿಲ್ಲ. ಈಗ ಜಸ್ಟ್ ಫಿಕ್ಸ್ ಆಗಿ ಇರುವಂಗೆ ಅವರು ಫಿಟ್ ಮಾಡಿ ಕೊಡ್ತಾರೆ.
ಸೊ ಇದಿಷ್ಟು ಇದ್ರ HSRP ನಂಬರ್ ಪ್ಲೇಟ್ ಬಗ್ಗೆ ಸ್ನೇಹಿತರೆ. ಮತ್ತೆ ಏನು ಇಲ್ದಿದ್ರೆ ಏನೇನಾಗುತ್ತೆ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಇದು ಒಂದು ಸ್ಮಾಲ್ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಏನಂದ್ರೆ ವಾಹನ ಪರಿಶೀಲನೆಗಾಗಿ ಪೊಲೀಸರು ಏನಾದ್ರು ಹಿಡಿದ್ರು ಅಂತಂದ್ರೆ ಇದಕ್ಕೆ ಮಿನಿಮಮ್ 1,000ದಿಂದ ದಂಡ ವಿಧಿಸಲಾಗತ್ತೆ. ಆಮೇಲೆ ಸಪೋಸ್ ನೀವು ಏನಾದ್ರು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ, ಎಕ್ಸ್ಪೋರ್ಟ್ ಅಂದ್ರೆ ಒಂದು ಸ್ಟೇಟ್ ನಿಂದ ಇನ್ನೊಂದು ಸ್ಟೇಟ್ಗೆ ಏನಾದ್ರು ಹೋಗ್ತಾ ಇದೀರಾ ಅಂತಂದ್ರೆ ಲೈಕ್ ಇವು ಏನ್ ಮೂವಿಂಗ್ ವೆಹಿಕಲ್ ಇರುತ್ತಲ್ವಾ ಅದರಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಆಬ್ವಿಯಸ್ಲಿ ನಾನು ಹೇಳಿದಾಗೆ ಪೊಲೀಸರು HSRP ಇಲ್ಲದ ವಾಹನಗಳನ್ನು ಹಿಡಿದು ನಿಲ್ಲಿಸಬಹುದು, ಅಥವಾ ನಿಮ್ಗೆ ಎಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕಾಗಿತ್ತು ಅದರ ಸಲುವಾಗಿ ನೀವು ಫೈನ್ ಕಟ್ಟಬೇಕಾಗತ್ತೆ. ಹಾಗಾಗಿ ಜಾಸ್ತಿ ಏನು ಅಮೌಂಟ್ ಇರೋಲ್ಲ. ಬೈಕ್ಗಳಿಗಾದ್ರೆ 450ರಿಂದ 500 ರೂಪಾಯಿ ಇರುತ್ತೆ. ಮತ್ತೆ 4 ವೀಲರ್ಗೆ 750ರಿಂದ 1,000 ಒಳಗಡೆ ಇದತ್ತು ರೇಟ್ ಇರುತ್ತೆ ಸ್ನೇಹಿತರೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಮತ್ತೆ ಲೈಕ್ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಇದರ ರಿಲೇಟೆಡ್ HSRP ರಿಲೇಟೆಡ್ ಏನಾದರೂ ವಿಡಿಯೋ ಬೇಕಿತ್ತು ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳಿ.